ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಇವತ್ತು ಮೊಸರು ಕೋಡ್ಬಳೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಾನು. ನೋಡೋಣ ಬನ್ನಿ. ನೋಡಿ, ಕ್ರಿಸ್ಪಿಯಾಗಿ ಒಳಗಡೆ ಒಂಥರ ಗರಿ ಗರಿ ಟೈಪಲ್ಲಿ ಬಂದಿತ್ತು. ತುಂಬ ಚೆನ್ನಾಗಿದೆ ಇದು. ಕಾಫಿ ಟೀ ಜೊತೆ ಅಥವಾ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಉಪ್ಪಿಟ್ಟು, ಚಿತ್ರಾನ್ನ, ವಾಂಗಿಬಾತು ಈ ಟೈಪ್ ತಿಂಡಿಗೆ ಈ ಥರ ಒಂದೆರಡು ಕೋಡ್ಬಳೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ. ಮೊದಲಿಗೆ ನಾನು ಹಸಿರು ಮೆಣಸಿಕಾಯಿ ಹಾಗೂ ಕೊತ್ತಂಬರಿನ ತೊಗೊಂಡಿದ್ದೀನಿ. ಒಂದೆರಡು ಹಸಿರು ಮೆಣಸಿಕಾಯಿ ಹಾಗೂ ಸ್ವಲ್ಪ ಕೊತ್ತಂಬರಿ. ನಂತರ ಅರ್ಧ ಲೋಟ ಸಿಹಿ ಮೊಸರು ತೊಗೊಂಡಿದ್ದೀನಿ, ಹುಳಿ ಮೊಸರು ಬೇಡ. ಮತ್ತು ಅದಕ್ಕೆ ಅರ್ಧ ಲೋಟ ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮಜ್ಜಿಗೆ ಮಾಡ್ಕೋಬೇಕಾಗತ್ತೆ, ತೆಳು ಮಾಡ್ಕೋಬೇಕಾಗತ್ತೆ. ಅರ್ಧ ಲೋಟ ನೀರು ಹಾಕ್ಕೊಂಡಿದ್ವಲ್ಲ ಅಷ್ಟರಲ್ಲೇ ಒಂದೇ ಲೋಟ ಮೆಸರ್ಮೆಂಟ್ ಬರಬೇಕು. ಅರ್ಧ ಲೋಟ ಮೊಸರು, ಅರ್ಧ ಲೋಟ ನೀರು, 1 ಲೋಟ ಆಗುತ್ತೆ. ಅಷ್ಟು ಮೆಸರ್ಮೆಂಟಲ್ಲಿ ನಾನು ತೊಗೊಂಡಿದ್ದೀನಿ. ನೋಡಿ, ಚಿಲ್ಕವರೆ ಕಾಳನ್ನು ಮತ್ತೊಂದು ಕಡೆ ಅರ್ಧ ಬೇಯಿಸ್ಕೊಂಡಿದ್ದೀನಿ. ಫುಲ್ ಬೇಯಿಸೋಕೆ ಹೋಗಬೇಡಿ, ಮಿಲ್ದೋಗ್ಬಿಡುತ್ತೆ. ಮಿದಿಬೇಕಾದ್ರೆ ಹಿಟ್ಟನ್ನು ಅರ್ಧ ಬೇಯಿಸ್ಕೊಳ್ಳಿ. ಆದಷ್ಟು ಅವರೆಕಾಳನ್ನು ಎಳೆದು ತೊಗೊಳ್ಳಿ, ಬಲ್ತಿರೋದು ತೊಗೋಬೇಡಿ. ಕೋಡ್ಬಳೆ ಮಾಡಬೇಕಾದ್ರೆ ಕಟ್ಟಾಗುತ್ತೆ. ಎಳೆದಾದರೆ ಹಿಟ್ಟಿನ ಜೊತೆ ಹೊಂದ್ಕೊಳ್ಳುತ್ತೆ. ನೋಡಿ, ಈಗ ಬಿಸಿ ಮಾಡ್ಕೊಳ್ತಿದ್ದೀನಿ ಮಜ್ಜಿಗೆನ. 1 ಲೋಟ ಮಜ್ಜಿಗೆ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ 1 ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಬೇಕು ಅಂತಂದರೆ 1/4 ಲೋಟ ಹಾಕ್ಕೋಬೋದು ಎಕ್ಸ್ಟ್ರಾ. ಮಜ್ಜಿಗೆ ಜಾಸ್ತಿ ಆಯಿತು ಅಂತಂದರೆ ನೋಡಿ 1/4 ಲೋಟ ಎಕ್ಸ್ಟ್ರಾ ಹಾಕ್ಕೋಬೋದು. ಇದಕ್ಕೆ ಜೀರಿಗೆ ಅಥವಾ ಇಂಗು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾನೇನೂ ಹಾಕಿಲ್ಲ, ಪ್ಲೈನಾಗಿ ನಾನು ತೊಗೊಂಡಿದ್ದೀನಿ. ಅವರೆಕಾಳು ಫ್ಲೇವರ್ ಹೋಗುತ್ತೆ ಅನ್ನೋಕ್ಕೋಸ್ಕರ ನಾನು ಜೀರಿಗೆ, ಇಂಗು ಏನೂ ಸೇರಿಸಿಲ್ಲ. ಅವರೆಕಾಳು ಫ್ಲೇವರೇ ಇರಲಿ ಅಂದ್ಕೊಂಡು ನಾನು ಈ ಥರ ಮಾಡಿದ್ದೀನಿ. ನೀವು ಬೇಕಿದ್ದರೆ ಅವರೆಕಾಳು ಇಲ್ಲ ಅಂದರೆ ಅವನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆ ಪರಿಮಳ ಇರುತ್ತೆ ಕೋಡ್ಬಳೆ, ಮೊಸರು ಕೋಡ್ಬಳೆ. ನೋಡಿದ್ರಲ್ಲ, ಈ ಥರ ಒಂದು ನಾದ್ಕೋಬೇಕಾಗತ್ತೆ. ಇದಕ್ಕೆ ಎಣ್ಣೆ ಆಗಲಿ, ತುಪ್ಪ ಆಗಲಿ, ರವೆ ಏನೂ ಆ್ಯಡ್ ಮಾಡಿಲ್ಲ. ಆದ್ರೂ ಗರಿ ಗರಿಯಾಗಿ ಬರುತ್ತೆ ಕೋಡ್ಬಳೆ. ನೋಡೋಣ ಬನ್ನಿ. ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ತಗೊಂಡು ಈ ಥರ ನಾನು 2 ಸುತ್ತಲ್ಲಿ ಮಾಡ್ಕೊಳ್ತಾಯಿದ್ದೀನಿ ಕೋಡ್ಬಳೆ. ನೀವು ಬೇಕಿದ್ದರೆ 1 ಸುತ್ತು ಅಥವಾ 3 ಸುತ್ತು, 2 ಸುತ್ತು ಎಷ್ಟಾದ್ರು ಮಾಡ್ಕೊಳ್ಳಿ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ 2 ಸುತ್ತು ಮಾಡಿದರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳು ಖುಷಿ ಪಡ್ತಾರೆ. ಈ ಥರ ಒಂಥರ ಡಿಫ್ರೆಂಟಾಗಿದ್ದರೆ ಕೋಡ್ಬಳೆ. ನೋಡಿದ್ರಲ್ಲ, ಹೀಗೆ ಒಂದು 15ರಿಂದ 20 ಒಟ್ಟೊಟ್ಟಿಗೆ ಮಾಡ್ಕೊಂಡು ಎಣ್ಣೆಯಲ್ಲಿ ಕರೆದ್ರೆ ಬೇಗ ಕೆಲಸ ಆಗುತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಸ್ವಲ್ಪನೂ ಕಟ್ಟಾಗ್ತಿಲ್ಲ, ಅವರೆಕಾಳು ಹಾಕಿದಿರೋ ಈ ಥರ. ಅದಕ್ಕೇ ಅರ್ಧ ಬೇಯಿಸ್ಕೊಂಡು ಸ್ವಲ್ಪ ಎಳೆತ ತಗೊಂಡ್ರೆ ಕಟ್ಟಾಗಲ್ಲ ಕೋಡ್ಬಳೆಗಳು. ಇದು ಬಾಕ್ಸಿಗೆ, ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಚಿತ್ರಾನ್ನ, ಉಪ್ಪಿಟ್ಟು ಅಂತ ತಿಂಡಿ ಮಾಡಿದಾಗ ಅವರಿಗೆ ತಿನ್ನಲಿಕ್ಕೆ ಬೋರ್ ಆಗುತ್ತೆ. ಈ ಥರ ನೆಂಚ್ಕೊಳ್ಳೋಕ್ಕಿದ್ರೆ ಚೆನ್ನಾಗಿರುತ್ತೆ. ಸಂಜೆ ಟೀ, ಕಾಫಿ ಜೊತೆ ಆಗಿರ್ಬೋದು, ಈ ಥರ ಒಂದು ರೈಸ್ ಐಟಮ್ ಇದ್ದಾಗ ಈ ಥರ ಕೋಡ್ಬಳೆ ಸೂಪರ್ ಕಾಂಬಿನೇಷನ್ನು. ನೋಡಿದ್ರಲ್ಲ ಹೇಗೆ ಬಂದಿದೆ, ಬಿಸ್ಕೆಟ್ ಕಲರಲ್ಲಿ, ಗೋಲ್ಡನ್ ಕಲರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ತುಂಬ ಉರಿ ಕೊಟ್ಟು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ತುಂಬ ಬೇಗ ಸೀದ್ಬಿಡುತ್ತೆ ಮೊಸರು ಹಾಕಿರೋದ್ರಿಂದ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಹಿಂಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂದರೆ ದಯಮಾಡಿ ನನ್ನ ಚಾನಲ್ನ ರುಚಿ ಮಲೆನಾಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಕಮೆಂಟಲ್ಲಿ ವಿಡಿಯೋ ಹೇಗಿತ್ತು ಅನ್ನೋದನ್ನ ತಿಳಿಸಿ. ಇಷ್ಟು ನೋಡಿ, 1 ಲೋಟ ಅಕ್ಕಿ ಹಿಟ್ಟಲ್ಲಿ ನಾನೊಂದು 50 ಮೊಸರು ಕೋಡ್ಬಳೆ ಆಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಲಿಕ್ಕೆ ಚೆನ್ನಾಗಿದೆ, ತಿನ್ನಲಿಕ್ಕೂ ಸಹ ಥರ ಅವರೆಕಾಳು ಫ್ಲೇವರು, ಮೊಸರು ಫ್ಲೇವರು ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ನೋಡಿ, ಒಳಗಡೆನೂ ಸಹ ತುಂಬ ಚೆನ್ನಾಗಿ ಬೆಂದಿದೆ, ಗರಿ ಗರಿಯಾಗಿದೆ. ಕಡಲೆಪುಡಿ, ರವೆ, ತುಪ್ಪ, ಎಣ್ಣೆ ಏನೂ ಹಾಕಿಲ್ಲ. ಮೊಸರು ಹಾಗೂ ಅಕ್ಕಿ ಹಿಟ್ಟಿಂದ ಮಾಡಿರೋಂತಹ ಮೊಸರು ಕೋಡ್ಬಳೆ ಸಂಜೆ ಟೀ, ಕಾಫಿ ಜೊತೆ ಸೂಪರ್ ಕಾಂಬಿನೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.